ನಮಸ್ಕಾರ ರೈತರೆ, ಇದು ಬಂದ್ಬಿಟ್ಟು ಸರ್ಪನ್ ಸೀಡ್ಸ್ ಸರ್ಪನ್ ಹೈಜಾಕ್ ಅಂತ ಮೆಣಸಿನಕಾಯಿ. ಇದು ನೋಡ್ತಾ ಇರ್ಬೋದು ನೀವು, ಒಳ್ಳೆ ಡ್ಯೂಯಲ್ ಪರ್ಪಸ್ ಮೆಣಸಿನಕಾಯಿ ಇದು. ಆಮೇಲೆ ಹೈಯೆಸ್ಟ್ ಈಲ್ಡ್ ವೆರೈಟಿ ಇದು ನೋಡ್ತಾ ಇರ್ಬೋದು. ಸರ್ಪನ್ ಸೀಡ್ಸ್ ಸರ್ಪನ್ ಹೈಜಾಕ್ ಅಂತ ಮೆಣಸಿನಕಾಯಿ. ಇಲ್ಲಿ ಈಲ್ಡ್ ನೋಡ್ತಾ ಇರ್ಬೋದು, ಗಿಡದಲ್ಲಿ ಯಾವ ತರ ಕಾಯಿ ಸೆಟ್ಟಿಂಗ್ ಆಗಿದೆ ಅಂತ. ಹತ್ತತ್ರ ಕಾಯಿ ಸೆಟ್ಟಿಂಗ್ ಆಗತ್ತೆ. ಇದು ಒಂದೇ ಕೊಂಬೆನಲ್ಲಿ ನೋಡ್ತಾ ಇರ್ಬೋದು, ಪಕ್ಕದಲ್ಲೇ ಕಾಯಿ ಸೆಟ್ಟಿಂಗ್. ಕಾಯಿ ಸ್ಟ್ರೈಟ್ ಆಗಿ ಬರುತ್ತೆ, ಕಾಯಿ ಡೊಂಕು ಬರಲ್ಲ, ಕಾಯಿ ಸ್ಟ್ರೈಟ್ ಆಗಿ ಬರುತ್ತೆ. ಡ್ಯೂಯಲ್ ಪರ್ಪಸ್ ಅಂದ್ರೆ ನೀವು ಇದನ್ನ ಒಣ ಮೆಣಸಿನಕಾಯಿ ಮಾಡ್ಬೋದು, ಮತ್ತೆ ಹಸಿ ಮೆಣಸಿನಕಾಯಿಗೂ ಉಪಯೋಗ ಮಾಡ್ಬೋದು. ಇದು ಖಾರ ಜಾಸ್ತಿ ಇದೆ ಇದು, ಮತ್ತು ಇದರಲ್ಲಿ ಒಂದೊಂದು ಕಾಯಿನಲ್ಲಿ ವೇಟ್ ಜಾಸ್ತಿ ಬರುತ್ತೆ. ಸರ್ಪನ್ ಸೀಡ್ಸ್ ಸರ್ಪನ್ ಹೈಜಾಕ್ ಅಂತ ನೋಡ್ತಾ ಇರ್ಬೋದು ನೀವು. ಒಳ್ಳೆ ಈಲ್ಡ್, ಸೂಪರ್ ಆಗಿದೆ ವೆರೈಟಿ ಸರ್ಪನ್ ಸೀಡ್ಸ್ದು ಹೈಜಾಕ್ ಅಂತ. ಡ್ಯೂಯಲ್ ಪರ್ಪಸ್ ಚಿಲ್ಲಿ. ನೋಡ್ತಾ ಇರ್ಬೋದು ರೈತರೆ, ಸರ್ಪನ್ ಸೀಡ್ಸ್ ಹೈಜಾಕ್ ವೆರೈಟಿ. ಒಳ್ಳೆ ಈಲ್ಡ್ ಇದೆ, ಕಾಯಿ ಅಟ್ರಾಕ್ಷನ್ ಇದೆ. ಗ್ರೀನ್ ಪರ್ಪಸ್ ಮತ್ತೆ ರೆಡ್ ಪರ್ಪಸ್ಗೂ ಆರಾಮಾಗಿ ಹಾಕ್ಬೋದು. ಮತ್ತೆ ಇದು ಮಾರ್ಕೆಟ್ ನಲ್ಲಿ ಹೋಗಿದಾಗ ಹೈಯೆಸ್ಟ್ ರೇಟು ಸಿಗುತ್ತೆ. ಯಾಕಂದ್ರೆ ಅಟ್ರಾಕ್ಟಿವ್ನೆಸ್ ಬಹಳ ಇರೋದ್ರಿಂದ ಕಾರಣದಿಂದಾಗಿ ಅಟ್ರಾಕ್ಷನ್ ಸಿಗುತ್ತೆ. ಖಾರ ಜಾಸ್ತಿ ಇದೆ. ಖಾರ ಜಾಸ್ತಿ ಇದ್ದಾಗಿಂದ ಇದನ್ನ ಕೆಲವು ಏರಿಯಾದಲ್ಲಿ ಬಜ್ಜಿಕಾಯಿ ಅಂತಾನೂ ಕೊಡ್ತಾರೆ. ಸೌತ್ ನಲ್ಲಿ ಸ್ಟ್ರೈಟ್ ಆಗಿದೆ ನೋಡಿ, ಇದು ಈ ತರ ಬರುತ್ತೆ. ಸರ್ಪನ್ ಸೀಡ್ಸ್ ಸರ್ಪನ್ ಹೈಜಾಕ್ ಅಂತ ವೆರೈಟಿ ಹೆಸರು. ಸೂಪರ್ ಆಗಿದೆ ಈಲ್ಡ್, ಸಖತ್ತಾಗಿದೆ ಈಲ್ಡ್. ಎಲ್ಲ ಗಿಡದಲ್ಲೂ ಕಾಯಿ ಸೆಟ್ಟಿಂಗ್ ಆಗಿದೆ. ಸೂಪರ್ ಅಂದ್ರೆ ಸೂಪರ್ ಕಾಯಿ ಸೆಟ್ಟಿಂಗ್. ಮತ್ತೆ ಇಲ್ಲಿ ನೋಡ್ತಾ ಇರ್ಬೋದು, ಎಲ್ಲ ಗಿಡದಲ್ಲೂ ಇದೆ ಕಾಯಿ ಸೆಟ್ಟಿಂಗ್. ಇದು ಸರ್ಪನ್ ಸೀಡ್ಸ್ ಇದು ಸರ್ಪನ್ ಹೈಜಾಕ್ ಅಂತ ಡ್ಯೂಯಲ್ ಪರ್ಪಸ್. ರೆಡ್ ಮತ್ತೆ ಇದಕ್ಕೆ ರೆಡ್ ಆಗಿದ್ದಾಗ ಇದು ಸ್ವಲ್ಪ ರೆಡ್ ಆದ್ರೆ ಫ್ಲಾಟ್ ಆಗಿ ಬರುತ್ತೆ, ರಿಂಕಲ್ ಬರಲ್ಲ ಇದ್ರ ಮೇಲೆ. ಬಟ್ ಖಾರ ಬಹಳ ಇದೆ, ಸೂಪರ್ ಆಗಿದೆ ಖಾರ, ಮತ್ತೆ ಶೈನಿಂಗ್ ಇದೆ. ಗ್ರೀನ್ ನಲ್ಲಿ ನೀವು ಸೇಲ್ ಮಾಡ್ಬೇಕಂತಂದ್ರೆ ಹತ್ತತ್ರ ಕಾಯಿ ಸೆಟ್ಟಿಂಗ್ ಆಗತ್ತೆ. ಸರ್ಪನ್ ಸೀಡ್ಸ್ ಇದು ಸರ್ಪನ್ ಹೈಜಾಕ್ ಅಂತ ವೆರೈಟಿ ಹೆಸರು. ಚೆನ್ನಾಗಿದೆ. ಸೊ ಯಾರ ರೈತರಿದ್ದಾರೆ ಇದನ್ನ ಆರಾಮ ಮಾಡ್ಬೋದು ಇದನ್ನ. ಥ್ಯಾಂಕ್ ಯು. ಸರ್ಪನ್ ಸೀಡ್ಸ್ ಸರ್ಪನ್ ಚಂದ್ರ. ಕಂಟಿನ್ಯೂ ಆಗೈತಿ.